ನಮಸ್ಕಾರ ವೀಕ್ಷಕರೇ, ಗಿಸ್ಬೋರ್ಡ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಭಿಷೇಕ್ ಆ್ಯಂಡ್ ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಅದು ಬೇರೆ ಯಾವುದೂ ಅಲ್ಲ, ಭಾರತದಲ್ಲಿ ಪ್ರಖ್ಯಾತ ಮೊಬೈಲ್ ನಿರ್ಮಾಣ ಕಂಪನಿ ಆಗಿರುವಂತಹ ಮೋಟರೋಲಾ ಅವರ ಎಡ್ಜ್ 50 ಪ್ರೋ ಅನ್ನುವಂಥ ಒಂದು ಫೋನ್ನ ಸದ್ಯದಲ್ಲೇ ಲಾಂಚ್ ಮಾಡಲಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಫೋನ್ನಲ್ಲಿ ಏನೇನಿದೆ, ಇದರ ಫೀಚರ್ಸ್ ಏನು, ಈ ಒಂದು ಫೋನಲ್ಲಿ ಯಾವುದೆಲ್ಲ ಫೀಚರ್ಸ್ ಬರ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಮೋಟರೋಲಾ ಎಡ್ಜ್ನ ಕಲರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಲೈಕ್ಲಿ ಇದು ಒಂದು 3 ಕಲರಲ್ಲಿ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರ ಮೇಯ್ನ್ ಆಗಿರೋಂಥ ವಿಷಯ ಏನು ಅಂದರೆ ಇದರ 144 ಹರ್ಟ್ಸ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸೊ ಮೋಟರೋಲಾ ಎಡ್ಜ್ 50 ಪ್ರೋ ಈಗಾಗಲೇ ಹೇಳಿದಂತೆ ಇಂಡಿಯಾದಲ್ಲಿ ಸದ್ಯದಲ್ಲಿ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ನಿಮಗೊಂದು ವಿಷಯ ಗೊತ್ತಿರುತ್ತೆ, ಲೆನೋವೋ ಓನ್ ಮಾಡಿರುವಂಥ ಕಂಪ್ನಿ ಇಂಡಿಯಾದಲ್ಲಿ ಮೋಟರೋಲಾ ಅನ್ನೋಂಥದ್ದು. ಈ ಒಂದು ಫೋನ್ನ ಪ್ರಮುಖವಾದ ಫೀಚರ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇದರ ಒಂದು ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದು 144 ಹರ್ಟ್ಸ್ ರಿಫ್ರೆಶ್ ರೇಟ್ನ ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿ ನಿಮಗೆ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೂಡ ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ಫೋನಲ್ಲಿ ಕ್ಯಾಮ್ರಾದ ಸ್ಪೆಷಾಲಿಟಿ ಏನು ಅಂದರೆ, ಆ ಒಂದು ಕ್ಯಾಮ್ರಾದ ವಿಶೇಷತೆ ಏನು ಅಂದರೆ ಇದು AI ಬ್ಯಾಕ್ ಆಗಿರುವಂಥ ಒಂದು ಕ್ಯಾಮ್ರಾ. ಅಂದರೆ ನಿಮಗೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಈಗಾಗಲೇ ನಾವು ನೋಡ್ಬೋದು ಬೇರೆ ಬೇರೆ ಒಂದು ಫೋನ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟ್ ಸಿಗ್ತಾ ಇದೆ ಕ್ಯಾಮ್ರಾದಲ್ಲಿ. ನಾವು ಇತ್ತೀಚೆಗೆ ಲಾಂಚ್ ಆಗಿರುವಂಥ ಒಂದು ಸ್ಯಾಮ್ಸಂಗ್ S ಸೀರೀಸ್ ಅದು ತುಂಬ ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಫೀಚರ್ ಈ ಒಂದು ಫೋನಿನ ಕ್ಯಾಮ್ರಾದಲ್ಲೂ ಕೂಡ ಬರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಈ ಒಂದು ಫೋನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಈ ಒಂದು ಅಂದರೆ ಮೋಟರೋಲಾ ಎಡ್ಜ್ 50 ಪ್ರೋನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಫೋನಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 SO3 ಅನ್ನೋಂಥ ಒಂದು ಪ್ರೊಸೆಸರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಇದು ನೋಡೋದಾದರೆ ತುಂಬ ಒಂದು ಹೆವಿಯಾಗಿರೋಂಥ ಅಪ್ಲಿಕೇಶನಲ್ಲಿ ಯೂಸ್ ಮಾಡೋದಕ್ಕೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಸ್ನ್ಯಾಪ್ಡ್ರ್ಯಾಗನ್ ಆಗಿರೋದ್ರಿಂದ ಸೊ ಒಂದು ಒಳ್ಳೆಯ ಒಂದು ಪ್ರೊಸೆಸರ್ನ ನಮಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಇದನ್ನು ಸೇಲ್ ನಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ. ಅಂದರೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಮಗೆ ಇದರ ಸೇಲ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಈ ಒಂದು ಫೋನ್ನ ಕಲರ್ಸ್ ಬಗ್ಗೆ ಮಾತಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಫೋನಲ್ಲಿ ಅಂದರೆ ಮೋಟರೋಲಾ ಎಡ್ಜ್ 50 ಪ್ರೋ ಅಲ್ಲಿ 3 ಕಲರ್ಗಳು ನಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಬ್ಲ್ಯಾಕು, ಪರ್ಪಲ್ ಮತ್ತೊಂದು ವೈಟ್ ಶೇಡ್ಸು. ಸೊ ನಮಗೆ ಈ ಒಂದು 3 ಬಣ್ಣಗಳಲ್ಲಿ ಈ ಒಂದು ಫೋನ್ ನಮಗೆ ಸಿಗ್ತಾ ಇದೆ. ಅದೇ ರೀತಿ ನಮಗೆ 1.5K ರೆಸೊಲ್ಯೂಷನ್ ಸಿಗ್ತಾ ಇದೆ, 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಆ್ಯಂಡ್ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ನಮಗೆ ಇದರ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ. ಹಾಗಾಗಿ ಕಾಂಟೆಂಟ್ನೆಲ್ಲ ಕನ್ಸ್ಯೂಮ್ ಮಾಡೋರಿಗೆ, ಅಂದರೆ ಕಾಂಟೆಂಟ್ನೆಲ್ಲ ಯೂಟ್ಯೂಬಲ್ಲಿ ನೋಡೋರಿಗೆ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋರಿಗೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋರಿಗೆಲ್ಲ ಈ ಒಂದು ಫೋನ್ನಲ್ಲಿ ಒಂದು ಒಳ್ಳೆಯ ಒಂದು ಫೀಲ್ ಸಿಗಲಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಇದರಲ್ಲಿರುವಂಥ ಡಿಸ್ಪ್ಲೇನ ಮತ್ತೊಂದು ವಿಷಯ ಏನು ಅಂದರೆ ಈ ಡಿಸ್ಪ್ಲೇಯಲ್ಲಿ SGS ಐ ಪ್ರೊಟೆಕ್ಷನ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಹಾಗಾಗಿ ತುಂಬ ಹೊತ್ತು ನೀವು ಈ ಒಂದು ಫೋನ್ನ ಯೂಸ್ ಮಾಡಿದ್ರು ಕೂಡ ನಿಮ್ಮ ಕಣ್ಣಿಗೆ ಅಷ್ಟೊಂದು ಸ್ಟ್ರೈನ್ ಆಗಲ್ಲ. ಅದರಲ್ಲಿ ಬರುವಂತಹ ಒಂದು UV ರೇಸ್ ಆಗ್ಬೋದು ಅಥವಾ ಜಾಸ್ತಿ ಒಂದು ಬ್ರೈಟ್ನೆಸ್ನ ಇದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಮ್ಮ ಕಣ್ಣಿಗೆ ಒಂದು ಹಿತವಾಗಿರುವಂಥ ಒಂದು ಅನುಭವನೇ ಕೊಡ್ತಾ ಇದೆ ಅಂತ ಹೇಳುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೂಡ ಸಿಗ್ತಾ ಇದೆ. ಅಂದರೆ 5 ಕೋಟಿಂಗಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೂಡ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಇದು ಒಂದು ಪ್ರೈಸ್ ಬಗ್ಗೆ ನಮಗೆ ಇನ್ನೂ ತಿಳಿದು ಬಂದಿಲ್ಲ. ಅಫಿಷಿಯಲಿ ಲಾಂಚ್ ಆದಾಗ ಮಾತ್ರ ಇದರ ಪ್ರೈಸ್ ಏನು ಅಂತೆಲ್ಲ ತಿಳಿಯೋಕ್ಕಾಗುತ್ತೆ. ಆ್ಯಂಡ್ ಇದರ ಅಫಿಷಿಯಲ್ ಲಾಂಚ್ ಡೇಟ್ ಏನು ಅಂದರೆ ಏಪ್ರಿಲ್ 3. ಸೊ ಏಪ್ರಿಲ್ 3ಗೆ ನಿಮಗೆ ಈ ಒಂದು ಫೋನ್ ಅಂದರೆ ಮೋಟರೋಲಾ ಎಡ್ಜ್ 50 ಫ್ಯೂಷನ್ ಜೊತೆಗೆ ಈ ಒಂದು ಫೋನ್ ಲಾಂಚ್ ಆಗಿದೆ.